ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಕಾ ಮೈತ್ರಿ ಆಗ್ತಾ ಇಲ್ಲ. ಮೈತ್ರಿ ಇವರೆಗೂ ಕೂಡ ಪಕ್ಕಾ ಆಗ್ತಾ ಇಲ್ಲ. ಮುಂದಿನ ವಾರ ಪಕ್ಷದ ಪ್ರಮುಖರ ಜೊತೆಯಲ್ಲಿ ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸ್ವಂತ ಬಲದ ಮೇಲೆ ಪಕ್ಷ ಗಟ್ಟಿಗೊಳಿಸೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಹಿರಿಯರ ಸಲಹೆ ಸೂಚನೆಯಂತೆ ಮುನ್ನಡೆಯೋದಕ್ಕೆ BY ವಿಜಯೇಂದ್ರ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಪಕ್ಷದ ಬಲ ಪರೀಕ್ಷೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. BY ವಿಜಯೇಂದ್ರ ಅವರು ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಏನಾಗಿದೆ, ಪಕ್ಷ ಬಲವಾಗಿ ಇದೆಯಾ ಇಲ್ವಾ, ಇದನ್ನು ಪರೀಕ್ಷೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. JDS ಹೊರತಾಗಿ ಪಕ್ಷಕ್ಕೆ ಇರುವಂತಹ ಶಕ್ತಿ ಏನು, ಅದನ್ನು ಪರಿಶೀಲನೆ ಮಾಡಬೇಕು ಅಂತಂದರೆ ಈ ಸ್ಥಳೀಯ ಚುನಾವಣೆಗಳೇನಿದ್ದಾವೆ ಇದರಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅದರ ಮೇಲೆ ಪಕ್ಷವನ್ನು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಯಾವ ರೀತಿಯಾಗಿ ಪಕ್ಷದ ಸಂಘಟನೆ ಬಲಗೊಳಿಸಬೇಕು, ಇದನ್ನು ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಇಲ್ಲಿನ ಫಲಿತಾಂಶ ಏನಿದೆ, ಈ ಸ್ಥಳೀಯ ಮಟ್ಟದ ಚುನಾವಣೆಗಳ ಒಂದು ಫಲಿತಾಂಶದ ಮೇಲೆ ಮುಂದಿನ ವಿಧಾನಸಭೆ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮಿಷನ್ 140 ತಲುಪುವ ಹಾದಿಗಾಗಿ ಈಗಿನಿಂದಲೇ ಪ್ರಯೋಗ ನಡೀತಾ ಇದೆ. ಅತ್ತ BJPಯಂತೆ ಪಕ್ಷದ ಶಕ್ತಿ ಅರಿಯೋದಕ್ಕೆ JDS ಕೂಡ ನಿರ್ಧಾರ ಮಾಡ್ತಾ ಇದೆ. ಹೀಗಾಗಿ JDS ಕೂಡ ಸ್ಥಳೀಯ ಚುನಾವಣೆಗಳನ್ನು ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಎರಡೂ ಪಕ್ಷಗಳ ಒಂದು ಬಲಾಬಲ ಯಾವ ರೀತಿಯಾಗಿ ಇರುತ್ತೆ ಸ್ಥಳೀಯ ಚುನಾವಣೆಯಲ್ಲಿ ಅನ್ನೋ ಪ್ರಶ್ನೆ ಒಂದು ಕಡೆಯಾಗಿದ್ದರೆ, ಮತ್ತೊಂದೆಡೆ ಎರಡೂ ವಿಪಕ್ಷಗಳನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಮಕಾಡೆ ಮಲಗಿಸುತ್ತಾ ಅಥವಾ ತಾನೇ ಮಕಾಡೆ ಮಲಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ಸ್ಥಳೀಯ ಚುನಾವಣೆಗಳೇ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿಯಾಗಿ ಕೆಲಸ ಮಾಡುತ್ತೆ.